ಪ್ರಕರಣದಲ್ಲಿ ಒಬ್ಬ ಅಮಾಯಕನನ್ನು ಅರೆಸ್ಟ್ ಮಾಡಿರ್ತಾರೆ. ಅದನ್ನು ಒಬ್ಬ ಜನಪ್ರತಿನಿಧಿಗೆ ಓಟ್ ಕೊಡೋದು ಯಾಕೆ ಅಂತ ಹೇಳಿದರೆ, ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ, ಇನ್ನೊಂದು ಜನರನ್ನು ಈ ರೀತಿ ಅಧಿಕಾರಿಶಾಹಿ ವ್ಯವಸ್ಥೆಗಳು ದೌರ್ಜನ್ಯಕ್ಕೆ ಒಳಪಡಿಸಿದಾಗ ನಮ್ಮನ್ನು ಕೇಳ್ತಕ್ಕಂಥ ಒಬ್ಬ ಜನ ಬೇಕು ಅನ್ನುವ ಕಾರಣಕ್ಕೋಸ್ಕರ ಮತ ಕೊಡೋದು. ಬಹುಶಃ ಈ ರೀತಿ ಒಬ್ಬ ಜನಸಾಮಾನ್ಯನಿಗೆ, ಒಬ್ಬ ಕಾರ್ಯಕರ್ತನಿಗೆ ಈ ರೀತಿ ವಿನಾಕಾರಣ ಅವನ ಪ್ರಕರಣದೇ ಇಲ್ಲದವನನ್ನು ಅರೆಸ್ಟ್ ಮಾಡಿದಾಗ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ, ನಾನು ಸ್ಟೇಷನಿಗೆ ಬಂದಿರೋದು. ಸ್ಟೇಷನಿಗೆ ಬಂದಾಗ ನೀವು ವಿನಾಕಾರಣ ಈ ರೀತಿ ಅವನನ್ನು ಅರೆಸ್ಟ್ ಮಾಡಿದಿರಿ, ಬಿಡಬೇಕೆನ್ನುವಂಥ ಆಗ್ರಹ ಮಾಡುವಂಥದ್ದು ನನ್ನ ಹಕ್ಕು, ಮಾಡಿದ್ದೇನೆ. ಆ ಕಾರಣಕ್ಕೋಸ್ಕರ ಮರುದಿವಸ ಎಲ್ಲ ಈ ತಾಲೂಕಿನ ಜನ ಸಾಮಾಜಿಕ ಜಾಲತಾಣ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮವನ್ನು ನೋಡಿ ಒಂದು ಪ್ರತಿಭಟನೆ ಮಾಡಬೇಕನ್ನುವಂಥ ನಿಶ್ಚಯವನ್ನು ಮಾಡಿ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿ ಒಬ್ಬ ಅಮಾಯಕನನ್ನು ನೀವು ಈ ರೀತಿ ಅರೆಸ್ಟ್ ಮಾಡಿದ್ದೀರಿ, ಅದನ್ನು ಬಿಡುಗಡೆಗೊಳಿಸಬೇಕನ್ನುವಂಥ ಆಗ್ರಹವನ್ನು ಮಾಡಿದ್ದೀರಿ. ಅದರ ಮೇಲೂ FIR ದಾಖಲು ಮಾಡಿ, ಒಂದು ಕಾನೂನಿನ ಪರಿಜ್ಞಾನ ಇಲ್ಲದಂಥ ಪೊಲೀಸ್ ವ್ಯವಸ್ಥೆ. ಪ್ರಾಯಶಃ ಅವರ ಮೇಲೆ ಕಾಂಗ್ರೆಸ್ನ ಎಷ್ಟು ಒತ್ತಡ ಇದೆ ಅಂತ ಹೇಳಿದರೆ, ಬಂದಿರತಕ್ಕಂಥ ಅಧಿಕಾರಿಗಳ ಮಾತಲ್ಲಿ ಸರ್ ನಾವು ಅಸಹಾಯಕರು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಇದು ಕಾನೂನು ರೀತಿಯಲ್ಲಿ ಆ್ಯಸ್ ಎ ಲಾ ಇದು ಇಲ್ಲಿಗಲ್ ಎನ್ನುವಂಥದ್ದು ಗೊತ್ತಿದೆ. ಆದ್ರೂ ಅವರು ಬೈ ಫೋರ್ಸ್ ಅರೆಸ್ಟ್ ಮಾಡಬೇಕೆನ್ನುವಂಥ ಸಾಹಸವನ್ನು ಮಧ್ಯಾಹ್ನದಿಂದ ಸಂಜೆವರೆಗೆ ಮಾಡಿದ್ದಾರೆ. ಆದರೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ವಕೀಲರು ಎಲ್ಲರೂ ಸೇರಿ ಹೇಳಿದರೆ ಇದು ಲೀಗಲಿ ಅಲ್ಲ, ಇದು ಇಲ್ಲೀಗಲ್ ಪ್ರಕ್ರಿಯೆ ನೀವು ಮಾಡ್ತಾ ಇದ್ದೀರಿ, ಅದರಿಂದಾಗಿ ಮಾಡಿದರೆ ನಾಳೆ ನೀವು ಇದನ್ನು ಪ್ರಾಯಶ್ಚಿತ್ತ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳಿದಾಗ ಬರೀ ನೋಟಿಸ್ ಏನು ಕೊಡೋ ಪ್ರಕ್ರಿಯೆ ಇದೆ, ಆ ನೋಟಿಸ್ ಕೊಟ್ಟು ನೀವು ಉತ್ತರ ಕೊಡಿ ಅಂತ ಹೇಳುವಂಥದ್ದನ್ನು ಮಾಡಿದ್ದಾರೆ. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಗೌರವ ಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸಿಗೆ ಇವತ್ತು ಎಲ್ಲ ನಾಯಕರ ಜೊತೆ ಬಂದು ನಾನು ಉತ್ತರ ಕೊಡ್ತಕ್ಕಂಥ, ಅದು 5 ವರ್ಷಕ್ಕಿಂತ ಕೆಳಗಡೆ ಶಿಕ್ಷೆ ಇರ್ತಕ್ಕಂಥ, 5 ವರ್ಷಕ್ಕಿಂತ ಕೆಳಗಡೆ ಶಿಕ್ಷೆ ಇರ್ತಕ್ಕಂಥದ್ದಕ್ಕೆ 14ನಲ್ಲಿ ಅವ್ರು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಅವಕಾಶಗಳಿದೆ. ಅದರಲ್ಲಿ ಯಾವುದೇ ಕಾರಣಕ್ಕೆ ಅರೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರೆ, ಯಾರು ಅರೆಸ್ಟ್ ಮಾಡಿದ ಅಧಿಕಾರಿ ಇದ್ದಾನೆ ಅವನನ್ನು ಸಸ್ಪೆನ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆಯು ಸಹ ಆ ಸೆಕ್ಷನ್ನಲ್ಲಿ ಶಿಕ್ಷೆಯನ್ನು ಸಹ ಕಾನೂನು ಹೇಳ್ತದೆ. ಸೊ ಇದೆಲ್ಲವನ್ನು ಇಟ್ಟುಕೊಂಡ್ರು ಅಧಿಕಾರಿಗೆ ಕೆಲಸ ಮಾಡಲಿಕ್ಕೆ, ಇದು ಕೆಲಸ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರು. ಇದರ ಹಿಂದೆ ಕಾಂಗ್ರೆಸ್ನ ವ್ಯವಸ್ಥಿತ ಷಡ್ಯಂತ್ರದಿಂದ ನೀವು ಅರೆಸ್ಟ್ ಮಾಡಲೇಬೇಕೆನ್ನುವಂಥ ಆಗ್ರಹ ಬಂದ ಕಾರಣಕ್ಕೋಸ್ಕರ ಅವರು ಇಷ್ಟು ದೊಡ್ಡ ಸುಮಾರು 200 ಜನ ಪೊಲೀಸರನ್ನು ಇಟ್ಕೊಂಡು, ಒಂದು 20 ಬೇರೆ ಬೇರೆ ಕಡೆಯಿಂದ ಸಬ್ ಇನ್ಸ್ಪೆಕ್ಟರ್ SIಗಳನ್ನು ಕರೆಸ್ಕೊಂಡು ಒಂದು ಬೇರೆ ಬೇರೆ ತುಕಡಿಯನ್ನು ಇಲ್ಲಿ ಕರೆದು ಅರೆಸ್ಟ್ ಮಾಡೋಂಥ ಪ್ರಯತ್ನ ಮಾಡಿದರು. ಆದರೆ ಅವ್ರಿಗೆ ಗೊತ್ತಿದೆ ಅರೆಸ್ಟ್ ಮಾಡಿದರೆ ನಾಳೆ ನಾವು ಸಸ್ಪೆನ್ಷನ್ ಆಗ್ತೀವಿ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಮತ್ತೆ ಅವರು ಹೈಯರ್ ಅಥಾರಿಟಿ ಹತ್ರ ಮಾತಾಡಿ ನೋಟಿಸ್ ಕೊಡುವ ಏನೋ ಪ್ರಕ್ರಿಯೆ ಇದೆ, ಕಾನೂನಾತ್ಮಕವಾಗಿ ಅವ್ರು ಮಾಡಿದರು. 2 ಗಂಟೆಯಲ್ಲಿ ರಂಗಣ್ಣ ಪಬ್ಲಿಕ್ TVಯಲ್ಲಿ ಏನ್ರಿ ನಿಮ್ಮ ಅಪ್ಪಂದ ಸರ್ಕಾರ ಅಂತ ಕೇಳ್ತಾರೆ. ಅದೇ ಮಾತನ್ನು ಕೇಳಿದ್ದು ನಾನು ಅಷ್ಟೇ. ಮಾಧ್ಯಮದವರು ಕೇಳ್ತಾರೆ, ಮಾಧ್ಯಮದವರಿಗೂ ಇದು ಸಮಾಜದ ವಿರುದ್ಧ ಅಂತ ಆದಾಗ ನಿನ್ನ ಅಪ್ಪಂದ ಇದು ಅಂತ ಕೇಳ್ತಾರೆ. ಒಂದು ಪೊಲೀಸ್ ಠಾಣೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಸೊತ್ತಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯ ತೆರಿಗೆ ಹಣದಿಂದ ಮತ್ತು ಪ್ರಜೆಗಳ ರಕ್ಷಣೆಗೋಸ್ಕರ ಇರತಕ್ಕಂಥ ವ್ಯವಸ್ಥೆ, ಯಾರ್ದು ವೈಯಕ್ತಿಕ ಸೊತ್ತಲ್ಲ ಅದು. ಅಲ್ಲಿ ನನಗೆ ಎಷ್ಟು ಹಕ್ಕಿದೆಯೋ ಸಾಮಾನ್ಯ ಒಬ್ಬ ಪ್ರಜೆಗೂ ಅಷ್ಟೇ ಹಕ್ಕಿದೆ. ಅಲ್ಲಿ ನೀವು ಪ್ರಜೆಗಳಿಗೆ ಅನ್ಯಾಯ ಆಗುವುದನ್ನು ನಾನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಡಿಕ್ಷನರಿ ತೆಗಿಬೇಕು. ಆ ಕನ್ನಡ ಡಿಕ್ಷನರಿಯಲ್ಲಿ ಲೋಫರ್ ಪದದ ಮೀನಿಂಗ್ ಇದೆ. ಲೋಫರ್ ಪದ ಒಬ್ಬ ಅಧಿಕಾರಿಗೆ ಹರ್ಟ್ ಆಗಿದೆ ಅಂತಾದರೆ ಲೋಫರ್ ಪದದ ಮೀನಿಂಗನ್ನು ಹುಡುಕಿ, ಕೆಲಸ ಮಾಡಲಿಕ್ಕೆ ಬಾರದವ, ಮೈಗಳ್ಳನನ್ನು ಲೋಫರ್ ಅಂತ ಹೇಳೋದು. ಆಗ ಕೆಲಸ ಮಾಡದ ಅಧಿಕಾರಿ ಲೋಫರೇ. ಅದು ಅವನು ನನಗೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿದರೆ ಅವನು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಇದು ಮೈಸೂರು ಡಿಕ್ಷನರಿ, ಕನ್ನಡ ಡಿಕ್ಷನರಿಯ ಅರ್ಥ, ನಾನು ಕೊಟ್ಟಿರುವ ಅರ್ಥ ಅಲ್ಲ ಇದು. ಇವರಿಗೆ ಕೂತಿದ್ದಾರೆ ಅಂತ ಹೇಳಿದರೆ ಅಂಥ ಕಾರ್ಯಕರ್ತರನ್ನು ಪಡೆದಿರ್ತಕ್ಕಂಥ ನಾನೊಬ್ಬ ಶಾಸಕ, ನಾನು ಧನ್ಯ. ನಾನು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗೆ, ನಾನು ಅಭಿನಂದನೆ ಅನ್ನುವಂಥ ಮಾತು ಹೇಳಿದರೆ ಅವರಿಗೆ ಸಾಕಾಗಲಿಕ್ಕಿಲ್ಲ. ನನ್ನ ಜೀವ ಇರುವವರೆಗೂ ಅವರ ಸೇವೆ ಮಾಡ್ತೇನೆ. ಖಂಡಿತವಾಗಿ ನಮ್ಮ ಹಿರಿಯರು, ರಾಜ್ಯಾಧ್ಯಕ್ಷರಾಗಿರ್ತ ವಿಜೇಂದ್ರ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು, ಇವರೆಲ್ಲರೂ ಇವತ್ತು ಬಂದಿದ್ದಾರೆ. ನಳಿನ್ ಕುಮಾರ್ ಕಟೀಲ್ರು, ನಮ್ಮ ಬ್ರಿಜೇಶ್ ಚೌಟ್ರು, ಭರತ್ ಶೆಟ್ಟರು, ವೇದವಾಸ್ ಕಾಮತ್ರು, ಭಗೀರಥಿ ಅಕ್ಕ, ರಾಜೇಶ್ ನಾಯ್ಕರು, ಉಮಾನತ್ ಕೋಟ್ಯಾನ್ರು, ಕಾರ್ಣಿಕರು, ಸಂಜು ಮಟ್ಟಂದೂರು, ಈ ರೀತಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಬಂದಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ನ ಮುರಳಿಯವರು, ಭಾಸ್ಕರ್ ಧರ್ಮಸ್ಥಳ, ನವೀನ್ ನೇರಿ ಅವರು ಇದ್ದರು, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಹಿರಿಯರಿದ್ದರು. ಈ ಎಲ್ಲರ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಸಂಘಟಿಸುತ್ತೇವೆ ಅಂತ ನಿಶ್ಚಯ ಮಾಡುತ್ತೇವೆ. ಆ ರೀತಿಯಲ್ಲಿ ನಮ್ಮ ಹೋರಾಟಗಳು ಮುಂದುವರಿಯುತ್ತೆ.